ಇವತ್ತಿನ ಸಂದೇಶದ ಭಾಗ ಏನಂತಂದ್ರೆ, ದೇವರು ಇವತ್ತು ನನಗೂ ನಿನಗೂ ಅಂದ್ರೆ ಮಗನಾಗಿಯೂ ಮಗಳಾಗಿಯೂ ಆತನನ್ನು ನಮ್ಮನ್ನು ನೋಡ್ತಾ ಇದ್ದಾನೆ. ನನಗೆ ಮಗನು ಮತ್ತೆ ಮಗಳು ಎಂಬುದಕ್ಕೆ ದೇವರು ಹೇಳುವುದಕ್ಕೆ ಬಹಳ ಸಂತೋಷವಾದ ಎಷ್ಟು ಜನ ದೇವರ ಮಕ್ಕಳಾಗಿದ್ದೀರಿ, ನಿಜವಾಗಿ ಮಕ್ಕಳಾಗಿದ್ದವರು ಯಾರೆಲ್ಲ ನನ್ನನ್ನು ಅಂಗೀಕಾರ ಮಾಡ್ಕೊಂಡಿದ್ದಾರೋ ಅವರಿಗೆ ಮಕ್ಕಳಾಗುವ ಅಧಿಕಾರವನ್ನು ನಾನು ಕೊಡ್ತೇನೆ ದೇವರು ಹೇಳಿದ್ದಾರೆ. ಅಂಗೀಕಾರ ಮಾಡ್ಕೊಂಡಿದ್ದೀರಾ? ಹಾಗಾದ್ರೆ ನೀವೇ ಮಕ್ಕಳಾಗಿದ್ದೀರಿ. ದೇವರಿಗೆ ಒಂದು ಸ್ತೋತ್ರ. ಯಾರು ಕೂಡ ದೇವರ ವಾಕ್ಯವನ್ನ ನಿರ್ಲಕ್ಷ್ಯ ಮಾಡಲೇಬಾರದು. ದೇವರ ವಾಕ್ಯಕ್ಕೆ ಅಪಕೀರ್ತಿಯನ್ನ ತರಲೇಬಾರದು. ಹಲ್ಲೆಲೂಯಾ. ದೇವರ ವಾಕ್ಯವು ಜೀವವಾದದ್ದು. ಆ ವಾಕ್ಯಕ್ಕೆ ನಾವು ಯಾವತ್ತೂ ಕೂಡ ಅಪಮಾನವನ್ನ ಮಾಡದ ಹಾಗೆ ನಮ್ಮ ಜೀವಿತವನ್ನು ಇಟ್ಕೊಳ್ಳೋಣ. ಎಷ್ಟು ಪ್ರೀತಿದ ದೇವರ ವಾಕ್ಯವನ್ನ ಅಂಗೀಕಾರ ಮಾಡ್ತೀಯೋ ಅಷ್ಟೇ ಆ ವಾಕ್ಯ ನಿನ್ನ ಜೀವಿತದಲ್ಲಿ ಕಾಣುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯಗಳು ನಿನ್ನ ಕೈಯಲ್ಲಿದ್ದಾವೆ. ಬೈಬಲ್ ನಿಮ್ಮ ಕೈಯಲ್ಲಿದೆಯಾ? ಹಲ್ಲೆಲೂಯಾ. ಇದೆಯಲ್ಲ, ಇದರ ಒಳಗಡೆ ಇರುವಂತ ನಾನು ಏನ್ ಬೋಧನೆ ಮಾಡ್ತೀನೋ ಎಲ್ಲ ವಾಕ್ಯ ಇದರಲ್ಲಿ ಇದೆ ತಾನೆ. ನಿಮ್ ಕೈಯಲ್ಲಿ ಪ್ರತಿದಿನನೂ ವಾಕ್ಯ ಇದೆ, ನಿಮ್ ಕೈಯಲ್ಲಿ ಇದೆ, ನಿಮ್ ಮನೆಯಲ್ಲಿ ಇಟ್ಕೊಂಡಿದ್ದೀರಿ. ಆದರೆ ಆ ವಾಕ್ಯದ ಪ್ರಕಾರ ನೀವು ನಡೆಯದಿದ್ದರೆ ಆ ವಾಕ್ಯ ನಿನ್ನ ಒಳಗಡೆ ಕೆಲಸ ಮಾಡ್ತಾರೆ. ಹಲ್ಲೆಲೂಯಾ. ಸರಿ, ಒಂದು ವಾಕ್ಯವನ್ನ ಧ್ಯಾನಿಸೋಣ. 2ನೇ ಕೊರಿಂಥ 6ನೇ ಅಧ್ಯಾಯದ 18ನೇ ವಾಕ್ಯವನ್ನ ಧ್ಯಾನ ಮಾಡೋಣ. 2ನೇ ಕೊರಿಂಥ 6ನೇ ಅಧ್ಯಾಯ 18ನೇ ವಾಕ್ಯ. ಇದಲ್ಲದೆ ನಾನು ನಿಮ್ಮನ್ನ ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಮತ್ತು ಕುಮಾರಿಯರು ಆಗಿರುವಿರಿ ಎಂದು ಸರ್ವಶಕ್ತರಾದಂತಹ ದೇವರು ಹೇಳುತ್ತಿದ್ದಾರೆ. ದೇವರು ನಮ್ಮನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಗೊತ್ತಾ? ನಾನು ಪಾಪಿಯಾಗಿ ಬಂದಾಗಲೂ, ನಾನು ತಪ್ಪು ಮಾಡಿ ಬಂದಾಗಲೂ ದೇವರು ನನಗೆ ಅಪರಾಧಿ ಪಾಪಿ ಅಂತ ದೇವರು ನನ್ನ ನೋಡ್ತಿಲ್ಲ. ದೇವರ ಹತ್ರ ನೀನು ಬರುವಾಗಲೇ ದೇವರು ಒಂದು ಸಂತೋಷವುಳ್ಳವನಾಗಿದ್ದಾನೆ. ಏಕೆಂದರೆ ತಪ್ಪಿ ಹೋದಂತ ನನ್ನ ಮಗನು ತಿರುಗಿ ನನ್ನ ಕಡೆಗೆ ಬರ್ತಿದ್ದಾನೆ. ಹಲ್ಲೆಲೂಯಾ. ದೇವರಿಂದ ದೂರಾಗಿದ್ದಂತ ವ್ಯಕ್ತಿ ತಿರುಗಿ ನನ್ನ ಕಡೆಗೆ ಬರ್ತಾ ಇದ್ದಾನೆ ಅಂತ ಹೇಳಿ ಆತನು ಖುಷಿ ಪಡ್ತಾ ಇದ್ದಾನೆ. ದೇವರ ಸಮ್ಮುಖದಲ್ಲಿ ನೀನು ಬರೋದನ್ನ ನೋಡಿ ಆತನು ನಿನ್ನ ದಾರಿಯನ್ನು ಕಾಯ್ತಾ ಇದ್ದಾನೆ, ನಿನ್ನ ಮೇಲೆ ಪ್ರೀತಿಯನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಸ್ವಲ್ಪ ಆಲೋಚನೆ ಮಾಡಿ. ಇವತ್ತು ನಿಮ್ಮ ಮಕ್ಕಳನ್ನ ಎಲ್ಲೋ ಸ್ಕೂಲಿನಲ್ಲಿಯೋ ಹಾಸ್ಟೆಲ್ನಲ್ಲಿ ಇಟ್ಟಿರ್ತೀರಿ. ಇವತ್ತು ನಿಮ್ಮ ಮಕ್ಕಳು ನಿಮ್ಮ ಮನೆಗೆ ಬರ್ತಾರಂತಂದ್ರೆ ತಂದೆ ತಾಯಿ ಮನಸ್ಸೆಲ್ಲ ಮಗನ ಮೇಲೆ ಮಗಳ ಮೇಲೆ ಇರ್ತಾರೆ. ಯಾಕಂತಂದ್ರೆ ಕಣ್ಣಿಗೆ ಕಾಣಲ್ಲ, ಆದ್ರೂ ನೋಡ್ತಾ ಇದ್ದಾದ್ರು ಬಂದ್ರ ಕಾಣ್ತಾ ಇದ್ದಾರೆ ಅಂತ ಹೇಳಿ ದೂರದಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ, ದೂರದಿಂದ ನೋಡ್ತಾನೆ ಇರ್ತಾರೆ. ಆ ಹಂಬಲ ಇವತ್ತು ದೇವರು ನಮ್ಮ ಮೇಲೆ ನಿಮ್ಮ ಮೇಲೆ ನಿನ್ನ ಬರೋಣವನ್ನ ನೋಡ್ತಾ ಇದ್ದಾನೆ. ದೇವರ ಹತ್ತಿರ ಹೃದಯದಿಂದ ನೀನು ಒಪ್ಪಿಸಿಕೊಟ್ಟು ನಿನ್ನ ಜೀವಿತವನ್ನು ಬದಲಿಸಿಕೊಳ್ಳೋದಕ್ಕೆ ನೀನು ಬರೋದಾದ್ರೆ ನನ್ನ ದೇವರು ನಿನ್ನನ್ನು ನೋಡಿ ಸಂತೋಷವಾಗಿದ್ದಾನೆ. ಯಾಕೆ ಗೊತ್ತಾ? ನನ್ನ ಮಗನು ನನ್ನ ಮಗಳು ನನ್ನ ಹತ್ರ ಬರೋದ್ರಿಂದ ನಾನು ಇನ್ನು ಮುಂದೆ ಇವರಿಗೆ ತಂದೆಯಾಗಿ ಜೀವಿಸ್ತೇನೆ, ತಂದೆಯಾಗಿ ಇವರ ಆಸೆಯನ್ನು ಪೂರೈಸ್ತೇನೆ, ತಂದೆಯಾಗಿದ್ದು ಇವರ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸ್ತೇನೆ, ಇವರಿಗೆ ತಂದೆಯಾಗಿದ್ದು ಇವರಿಗೆ ಬೇಕಾದದ್ದೆಲ್ಲವನ್ನ ನಾನು ಕೊಟ್ಟು ನಾನು ಅವರನ್ನ ಎಲ್ಲದರಲ್ಲಿ ಸಂತೋಷವನ್ನು ತರಿಸ್ತೇನೆ. ಹಲ್ಲೆಲೂಯಾ. ತಂದೆ ತಾಯಿಗಳು ಮಕ್ಕಳಿಗೆ ತಾನೇ ದುಡಿಯೋದು, ಮಕ್ಕಳಿಗಾಗಿ ತಾನೇ ದುಡಿಯೋದು. ಏನಾದ್ರೂ ತರೋದಾದ್ರೆ ಮಕ್ಕಳಿಗೆ ಎಲ್ಲಿಂದಾದ್ರೂ ಬಂದ್ರೆ ಒಂದು 2 ಚಾಕ್ಲೇಟ್ ಆದ್ರೂ ಕಿಶನ್ ಒಂದು 2 ರೂಪಾಯಿ ಚಾಕ್ಲೇಟ್ ಆದ್ರೂ ತಂದಿರ್ತೀವಿ. ಯಾಕೆ? ನನ್ನ ಮಕ್ಕಳಿಗ ನಾನು ಬರಿಗೈಲಿ ಹೋಗ್ಬಾರ್ದು, ನನ್ನ ಮಕ್ಕಳು ದಾರಿ ನೋಡ್ತಾರೆ. ಯಾವಾಗ ಭಾನುವಾರ ದೇವರ ಹತ್ರ ನೀವು ಬರ್ತಿರಲ್ಲ, ನನ್ನ ದೇವರು ಖಾಲಿ ಬಂದಿರೋದಿಲ್ಲ, ನನ್ನ ಮಕ್ಕಳು ಬರ್ತಾರೆ. ಅವರಿಗೆ ಸಂತೋಷ ಪಡಿಸೋದಕ್ಕೆ ದೇವರು ಆತ್ಮಿಕವಾದಂತ ಯಾವುದೋ ಒಂದು ಶಕ್ತಿಯನ್ನ ಬಲವನ್ನ ನಿನಗೆ ಕೊಡೋದಕ್ಕೆ ದೇವರು ಆತನು ಕಾಯುತ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳಿದೆ, ವಾಕ್ಯಕ್ಕೆ ದುರುಪಯೋಗ ಮಾಡ್ಕೋಬೇಡ, ವಾಕ್ಯಕ್ಕೆ ನಿರ್ಲಕ್ಷ್ಯನಾಗಿ ಕೂತ್ಕೋಬೇಡ, ವಾಕ್ಯದ ಸಮಯದಲ್ಲಿ ನಿನ್ನ ಮನಸ್ಸು ಆ ಕಡೆ ಈ ಕಡೆ ಕೊಡಬೇಡ. ಯಾಕಂದ್ರೆ ದೇವರು ನಿನಗೆ ಕೊಡತಕ್ಕದನ್ನ ಕೊಡೋದಕ್ಕೆ ಬಂದಾಗ ನೀನು ತೆಗೆದುಕೊಳ್ಳುವ ಸಮಯದಲ್ಲಿ ನೀನು ಸಿದ್ಧವಾಗಿರೋದಾದ್ರೆ ಯಾವಾಗ ತಂದೆ ಮಗನ ದಾರಿಯನ್ನ ಮಗಳ ದಾರಿ ನೋಡ್ತಾ ಇದ್ದಾರೆ. ಯಾಕೆ? ಇವತ್ತು ನನ್ನ ಮಕ್ಕಳು ಹಸುವಿನಿಂದ ಬಂದಿರ್ತಾರೆ, ನನ್ನ ಮಕ್ಕಳು ಅನೇಕ ತೊಂದರೆಗಳಿಂದ ಬಂದಿರ್ತಾರೆ. ಬಂದ ತಕ್ಷಣ ಅವರಿಗೆ ನನ್ನ ಸಮಾಧಾನವಾಗಿ ಏನಾದ್ರು ನಾನು ಕೊಡಬೇಕನ್ನುವಂತ ಆಸೆಯಿಂದ ಮಕ್ಕಳು ತಂದೆ ತಾಯಿ ಗೊತ್ತಿರ್ತಾರಲ್ಲ, ಹಾಗೆ ನನ್ನ ದೇವರು ನಿನ್ನ ದೇವರ ಸನ್ನಿಧಿಯಲ್ಲಿ ಬರುವಾಗ ಏನೋ ಒಂದು ವಿಶೇಷವಾದದನ್ನ ನಿನಗೋಸ್ಕರವಾಗಿ ವಿಶೇಷವಾದಂತ ಕಾರ್ಯ ನಿನಗೋಸ್ಕರವಾಗಿ ದೇವರಿಟ್ಟಿದ್ದಾನೆ. ನೀನು ದೇವರಿಗೆ ಪ್ರಿಯ ಮಗ
ಪ್ರೀತಿಸುವ ತಂದೆ ಆಗಿರೋದ್ರಿಂದ ನಿನಗೆ ಬರಿಗೈಗೆ ಕಳಿಸೋದಕ್ಕೆ ಆತನಿಗೆ ಮನಸ್ಸಿಲ್ಲ. ಹಲ್ಲೆಲೂಯಾ. ನಿನಗೆ ಬರಿಗೈಗೆ ನಿನಗಿರೋದಕ್ಕೆ ದೇವರಿಗೆ ಆತನಿಗೆ ಆಸೆ ಇಲ್ಲ. ಯಾಕಂದ್ರೆ ದೇವರಿಗೆ ಹೇಗಾದ್ರೂ ನಿನ್ನ ಜೀವಿತವನ್ನ ಸಂತೋಷ ಪಡಿಸಬೇಕು ಅನ್ನೋದೇ ಆತನ ಉದ್ದೇಶ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಂಬಿಗಸ್ತನು. ನಿನ್ನ ಬಗ್ಗೆ ಒಂದು ಯೋಜನೆ ಇಟ್ಕೊಂಡು ನಿನ್ನ ಬಗ್ಗೆ ಆಲೋಚನೆ ಮಾಡ್ಕೊಂಡು ಕೂತಿದ್ದಾನೆ. ನೀನ್ ಹೋಗಿ ಮನೆಯಲ್ಲಿ ಒಂದು ವಾರ ಆರಾಮಾಗಿ ಕೂತಿರ್ತಿ. ಆದ್ರೆ ನನ್ನ ದೇವರು ಈ ವಾರ ನನ್ನ ಮಗಳಿಗೆ ಏನ್ ಕೊಡಬೇಕು, ನನ್ನ ಮಗಳಿಗೆ ಏನ್ ಕೊಡಬೇಕು ಅಂತ ಹೇಳಿ ವಿಶೇಷವಾಗಿ ನಿನಗೋಸ್ಕರ ಸಿದ್ಧ ಮಾಡಿ ಅಂತ ಬಂದಿದ್ದಾನೆ. ಆತನ ಸನ್ನಿಧಿಯಲ್ಲಿ ನಂಬಿಗಸ್ತರಾಗಿ ನೀನು ಕೂತ್ಕೊಳ್ಳೋದಾದ್ರೆ ಪರಲೋಕವು ನಿನಗೋಸ್ಕರ ತೆರೆಯಲ್ಪಡ್ತದೆ. ನಿನ್ನ ಇಷ್ಟಾರ್ಥಗಳನ್ನ ದೇವರು ನೆರವೇರಿಸೋಣ. ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ನೀನು ಪಾಪ ಮಾಡಿ ಬಂದಿದ್ದೀಯಾ, ಸುಳ್ಳು ಹೇಳಿ ಬಂದಿದ್ದೀಯಾ, ಮೋಸ ಮಾಡಿ ಬಂದಿದ್ದೀಯಾ, ಅಥವಾ ಮನೆಯಲ್ಲಿ ಜಗಳಾಡಿ ಬಂದಿದ್ದೀಯಾ, ಅಥವಾ ಕೆಟ್ಟ ಯಾವ ಒಂದು ಕೆಲಸ ಮಾಡಿ ಬಂದಿದ್ದೀಯಾ. ಆದ್ರೆ ನೀನಿವತ್ತು ನಿನ್ನ ಮನಸ್ಸನ್ನ ಆ ಕೆಟ್ಟ ಸ್ವಭಾವನ ಬಿಟ್ಟು ದೇವರ ಸನ್ನಿಧಿಗೆ ಹೃದಯದಿಂದ ಬರೋದಾದ್ರೆ ನೀನು ಎಂತವನಾದರೂ ನನ್ನ ದೇವರು ನಿನ್ನನ್ನು ಸೇರಿಸ್ಕೊಳ್ತಾನೆ. ನೀನು ಯಾವ ಪರಿಸ್ಥಿತಿಯಲ್ಲಿ ಬಂದರೂ ಕೂಡ ನನ್ನ ದೇವರು ನಿನ್ನನ್ನು ಸೇರಿಸ್ಕೊಳ್ತಾನೆ. ಯಾಕಂದ್ರೆ ಬದಲಾವಣೆಯನ್ನೇ ದೇವರು ನಿನ್ನಿಂದ ನೋಡ್ತಾನೆ. ನಿನ್ನ ಪರಿಸ್ಥಿತಿಗಳನ್ನು ಬದಲಿಸೋದೇ ಆತನ ಆಸೆ. ಹಲ್ಲೆಲೂಯಾ. ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ. ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಇದಲ್ಲದೆ ನೀವು ನನಗೆ ಸ್ವಾಮಿ ಸ್ವಾಮಿ ಅಂತ ಹೇಳಿ ಗೌರವದಿಂದ ಹೇಗೆ ಹೇಳ್ತೀರಿ? ಹಲ್ಲೆಲೂಯಾ. ನೀವು ನನಗೆ ಬಹಳ ಗೌರವದಿಂದ, ಎಷ್ಟು ವಿಧೇಯತೆಯಿಂದ ಸ್ವಾಮಿ ಸ್ವಾಮಿ ಅಂತ ಹೇಳಿ ದೇವರಿಗೆ ಕರೀತೀರಲ್ಲ. ಇದಲ್ಲದೆ ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳೋದನ್ನು ನಡೆಸದೇ ಇರೋದಕ್ಕೆ ಅಲ್ಲ. ನನಗೆ ಯಾವಾಗ ಕಂಡ ದೇವರಿಗೊಂದು ಸ್ತೋತ್ರ, ಏನ್ ನಡೆಯುವುದು ದೇವರಿಗೊಂದು ಸ್ತೋತ್ರ. ಸ್ವಾಮಿ ಹಾಗೆ ದೇವರೇ ಸ್ತೋತ್ರ ಎಲ್ಲ ಹೇಳ್ತೀಯಲ್ಲಪ್ಪ. ಎಲ್ಲ ಯಾರಾದ್ರೂ ಬಂದ್ರೆ ಕುಂದ್ರು ಸ್ತೋತ್ರ, ಎದ್ರು ಸ್ತೋತ್ರ. ಎಷ್ಟು ಜನ ನೋಡ್ಲಿ ಅಂತ ಮಾಡ್ತೀಯೋ ಅಥವಾ ಹೃದಯ ಅದ್ರ ದೇವರಿಗೆ ಡೌಟ್ ಬಂದ್ಬಿಟ್ಟಿದೆ. ದೇವರು ಹೇಳ್ತಾ ಇದ್ದಾನೆ, ಅಲ್ಲ ಎಲ್ಲ ಸಮಯದಲ್ಲಿ ಸ್ವಾಮಿ ಸ್ವಾಮಿ ಅಂತ ಬೆಟ್ಟ ಹತ್ತಿದ್ದಿ ಬಂದ್ರೆ ನಾನು ಹೇಳೋ ಒಂದು ಮಾತು ಮಾಡಲ್ಲ. ನಾನು ಏನೋ ಹೇಳ್ತೀನಿ, ಒಂದು ಕೆಲಸ ಮಾಡಲ್ಲ. ಸುಮ್ಮನೆ ಮೇಲೆ ಸ್ವಾಮಿ ಸ್ವಾಮಿ ಅಂತ ಓಡಾಡ್ತಿದ್ದಿ, ಬೆನ್ನತ್ಬಿಟ್ಟಿದ್ದಿ. ಯಾರು ಬಂದ್ರು ಕೂಡ ಯೇಸು ಒಳ್ಳೆಯವನು, ಯೇಸು ನನಗೆ ಜೀವಿತದಲ್ಲಿ ಏನೋ ಮಾಡಿಬಿಟ್ಟಿದ್ದಾನೆ. ಯೇಸು ನಿನಗೆ ಹೇಳ್ತಿದ್ದಾನಲ್ಲ ಪ್ರತಿದಿನ, ನಿನ್ನ ಕುಟುಂಬಕ್ಕೆ ದೇವರು ಹೇಳ್ತಿದ್ದಾನಲ್ಲ, ನಿನ್ನ ವೈಯಕ್ತಿಕ ಜೀವಿತಕ್ಕೆ ದೇವರು ಹೇಳ್ತಾ ಇದ್ದಾನಲ್ಲ, ನಿನ್ನ ಜೀವನ ಹೇಗಿರ್ಬೇಕಂತ ದೇವರು ಹೇಳ್ತಾ ಇದ್ದಾನಲ್ಲ, ನೀನು ಏನ್ ಮಾಡ್ಬೇಕಂತ ದೇವರು ಹೇಳ್ತಾ ಇದ್ದಾನಲ್ಲ. ಹಾಗಾದ್ರೆ ಯಾಕೆ ನೀನು ಮಾಡ್ತಾ ಇಲ್ಲ? ಸ್ವಾಮಿ ಸ್ವಾಮಿ ಅಂತ ಹೇಳೋದಷ್ಟೇ ಅಲ್ಲ, ಅದಕ್ಕೆ ಇನ್ನೊಂದು ಕಡೆ ಇದೆ. 7:21 ಮತ್ತಾಯ. ಸ್ವಾಮಿ ಸ್ವಾಮಿ ಅನ್ನೋರು ಎಲ್ಲರೂ ಪರಲೋಕ ಕೊಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳಿದ್ದು ಸ್ವಾಮಿ. ಆದ್ರೆ ಸ್ವಾಮಿ ಹೇಳೋದು ಒಂದು ಮಾತು ನೀವು ಕೇಳಲ್ಲ. ಎಲ್ಲ ಮಾಡ್ತೀರಪ್ಪ ಸರಿ, ಆದ್ರೆ ನಾನು ಹೇಳೋ ಒಂದು ಮಾತು ಕೂಡ ನೀವು ಪೂರ ಮಾಡೋದಿಲ್ಲ. ನಾನು ಹೇಳುವಂತ ಮಾತಿನಂತೆ ನಡೆಯಂಗಿಲ್ಲ. ಆದ್ರೂ ಹೇಳ್ತೀನಿ ನನ್ನ ದೇವರು ಒಳ್ಳೆಯವನು ಅಂತ, ಆದ್ರೂ ಹೇಳ್ತೀನಿ ನನ್ನ ದೇವರು ನಂಬಿಗಸ್ತನು, ನನ್ನ ದೇವರು ಎಂದಿಗೂ ಕೈ ಬಿಡಲ್ಲ ಅಂತ ಹೇಳ್ತೀನಿ. ಎಲ್ಲರ ಮುಂದೆ ಹೇಳ್ತೀರಿ. ಆದ್ರೆ ನಿನ್ ಜೀವನಕ್ಕೆ ಬಂದಾಗ ಯಾಕೆ ನೀನು ನನ್ನ ಮಾತಾಡಲ್ಲ? ಯಾಕೆ ನನ್ನ ಮಾತಿನಂತೆ ನೀನು ನಡೆಯೋದಿಲ್ಲ? ಈ ವಿಷಯದಲ್ಲಿ ದೇವರಿಗೆ ದುಃಖ ಪಡ್ತಾ ಇಲ್ಲ. ಹಲ್ಲೆಲೂಯಾ. ಓಕೆ, ಮುಂದೆ ಓದೋಣ. 47ನೇ ವಾಕ್ಯ. ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಅವನು ಯಾರಿಗೆ ಸಮಾನ ಗೊತ್ತಾ? ಪರಿಶುದ್ಧ ಬೈಬಲ್ ಹೇಳುತ್ತದೆ, ಮನೆ ಕಟ್ಟುವವನಿಗೆ ಸಮಾನ. ಯಾರಿಗೆ ಸಮಾನನು? ಮನೆ ಕಟ್ಟುವವನಿಗೆ ಸಮಾನನಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ, ಮನೆ ಕಟ್ಟುವ ವ್ಯಕ್ತಿ, ಆತ್ಮಿಕ ಜೀವಿತ. ದೇವರ ವಾಕ್ಯ ಹೇಳ್ತದೆ, ಯಾರು ನನ್ನ ಮಾತನ್ನ ಕೇಳ್ತಾನೋ, ಆ ಮಾತಿನಂತೆ ನಡೀತಾನೋ, ಆ ವ್ಯಕ್ತಿ ಯಾರಿಗೆ ಸಮಾನ ಗೊತ್ತಾ? ಮನೆ ಕಟ್ಟುವಂತ ಆ ವ್ಯಕ್ತಿಗೆ ಹೋಲಿಕೆಯಾಗಿದ್ದಾನೆ. ಮನೆ ಕಟ್ಟುವ ವ್ಯಕ್ತಿಗೆ ಹೋಲಿಕೆಯಾಗಿದ್ದಾನೆ. ಇವತ್ತು ಯಾರಾದ್ರೂ ಅಂತ ಒಂದು ತಳಪಾಯವನ್ನ ಗಟ್ಟಿ ಮಾಡಿಕೊಂಡು ನಿನ್ನ ಆತ್ಮಿಕ ಜೀವಿತವನ್ನು ನೀನು ಕಟ್ಟಿ ಹೋದ್ರೆ ನಿನ್ನ ಸಂತತಿಯರ ಮೇಲೆ ನಂಬಿಗಸ್ತರಾಗಿ ನಿಲ್ಲಬೇಕು. ಅದು ಆತ್ಮಿಕ ಜೀವಿತ. ಹಲ್ಲೆಲೂಯಾ.
ತಂದೆ ತಾಯಿಗಳು ಅದರ ತಳಪಾಯವನ್ನು ಗಟ್ಟಿ ಮಾಡಬೇಕು. ಅದರ ಮೇಲೆ ಕಟ್ಟುವ ಒಂದೊಂದು ಅಂತಸ್ತುಗಳು, ಒಂದೊಂದು ಆತ್ಮಗಳು ಗಟ್ಟಿಯಾಗಿ ನಿಂತ್ಕೊಳ್ಳೋದು. ಇಲ್ಲ ಅಂತಂದ್ರೆ ಅದು ಬಾಯಿತೆ. ಮುಂದೆ ಯಾರಿಗೆ ಸಮಾಧಾನ ಎಂಬುದನ್ನು ನಿಮಗೆ ತೋರಿಸುತ್ತೇನೆ. ಅವನು ಏನಂತೆ, ಈ ಕಟ್ಟಡ ಮಾಡುವಂತ ವ್ಯಕ್ತಿ, ಮನೆ ಕಟ್ಟುವಂತ ವ್ಯಕ್ತಿ ಏನ್ ಮಾಡ್ತಾನೆ ಗೊತ್ತಾ? ಮೊದಲು ಆಳವಾಗಿ ಅಗಿತಾನೆ. ಹಾಗಾದ್ರೆ ನಿನ್ನ ಆತ್ಮಿಕ ಜೀವಿತದ ಆಳು ಎಷ್ಟಿದೆ? ಇದೆಯೋ ಇದೆ? ಆತ್ಮಿಕ ಜೀವಿತವನ್ನ ಕಟ್ತಾ ಇದೀಯಾ? ಆತ್ಮಿಕ ಕಟ್ಟಡಗಳನ್ನ ಎಬ್ಬಿಸ್ತಾ ಇದೀಯಾ? ನಿನ್ನ ಕುಟುಂಬವನ್ನ ಆತ್ಮಿಕದಲ್ಲಿ ಬೆಳಿಬೇಕು, ಗಟ್ಟಿಯಾಗಿರ್ಬೇಕು, ನನ್ನ ಮಕ್ಕಳು ಬೆಳಿಬೇಕಂತ ಆಸೆ. ಹಾಗಾದ್ರೆ ನೀನೆಷ್ಟು ಅಗಿತಾ ಇದ್ದೀಯ? ಅರ್ಥ ಆಗ್ತಾ ಇದೆ ನಮ್ಗಿರೋದು. ನೀನೆಷ್ಟು ಅಗಿತಾ ಇದ್ದೀಯ? ಮಕ್ಕಳ ಮುಂದೆ ನಾವು ಹೇಳಬೇಕಾದ್ರೆ ಆರಾಮಾಗಿ ಮಲಗಿಬಿಟ್ರೆ ಅವರು ಎದ್ದೇಳು ಪ್ರಾರ್ಥನೆ ಮಾಡತ್ತಿದ್ರೆ ಅವ್ರೇನಂತ ಗೊತ್ತಾ ಮಕ್ಕಳು? ನೀನನ್ನು ಗಟ್ಟಿ ಸ್ಥಳ ಬರೋ ತನಕ ನಿನ್ನ ಆತ್ಮಿಕ ಜೀವಿತವನ್ನ ಕಟ್ಕೊಂಡು ಬಿಟ್ರೆ ಅದರ ಮೇಲೆ ಕಟ್ಟಡಗಳು ಎಷ್ಟೇ ಎಬ್ಬಿಸಿದ್ರು ಕೂಡ ಅದು ಗಟ್ಟಿಯಾಗಿ ನಿಂತ್ಕೊಳ್ತದೆ. ಅದಕ್ಕೆ ನನ್ನ ದೇವರು ಅಬ್ರಹಾಮನಿಗೆ ಹೇಳಿದ್ರು, ಅಬ್ರಹಾಮನೇ, ನೀನು ನಂಬಿಕೆಯಿಂದ ನನ್ನನ್ನು ಹಿಂಬಾಲಿಸೋದಾದ್ರೆ, ನಂಬಿಕೆಯಿಂದ ನನ್ನ ಹಿಂದೆ ಬರೋದಾದ್ರೆ ನಿನ್ನ ಸಂತತಿಯು ಅಸಂಖ್ಯವಾಗಿ ನಾನು ಮಾಡ್ತೀನಿ. ಆದ್ರೆ ಒಬ್ಬನೇ ಮಗ ಕೊಡ್ತಾರೆ ಅಬ್ರಹಾಮನಿಗೆ, ಒಬ್ಬನೇ ಮಗ ಕೊಟ್ಟರು. ಆದ್ರೆ ವಾಗ್ದಾನ ಅಸಂಖ್ಯವಾದಂತ ಒಂದು ಮಕ್ಕಳ ಸಂಖ್ಯೆ. ಕೇಳ್ತಿದ್ರು? ಹಲ್ಲೆಲೂಯಾ. ವಾಗ್ದಾನ ಇದೆ, ಆದ್ರೆ ನಕ್ಷತ್ರಗಳನ್ನು ಎಣಿಸುವ ಅಬ್ರಹಾಮ ಸಮುದ್ರದ ಕೆಳಗೆ ಕರ್ಕೊಂಡು ಹೋಗಿ ಹೇಳ್ತಾರೆ, ಅಬ್ರಹಾಮನೇ, ಈ ಉಸುಕನ್ನ, ಈ ಮರಳನ್ನ ಎಣಿಸೋದಾದ್ರೆ ಎಣಿಸು, ಅದಷ್ಟು ನಿನಗೆ ಸಂತತಿಯನ್ನು ಕೊಡ್ತೀನಿ. ಸಾಧ್ಯ ಇಲ್ಲ. ಆದ್ರೆ ವಾಗ್ದಾನದ ಮಗ ಒಬ್ಬನೇ. ನಾನು ಹೇಳುತ್ತೇನೆ, ನಿನ್ನ ಜೀವಿತದಲ್ಲಿ ಒಂದು ವಾಗ್ದಾನ ಇದ್ರೆ ಆ ವಾಗ್ದಾನವನ್ನು ಕಸ್ಕೊಳ್ಳುವ ಶಕ್ತಿ ಯಾರಿಗಿಲ್ಲ. ಒಂದು ವೇಳೆ ಅದನ್ನ ಕದ್ದುಕೊಳ್ಳೋದಕ್ಕೆ, ಅದಕ್ಕೆ ಅವಕಾಶ ಮಾಡಿಕೊಳ್ಳೋದು ನಿನ್ನಿಂದ ಅದು ಸಾಧ್ಯವಾದರೆ ಮಾತ್ರ ಇನ್ನೊಬ್ಬ ವೈದ್ಯ ಬಂದದನ್ನ ಕೆಡುತ್ತಾನೆ ಹೊರತು ಆ ವಾಗ್ದಾನವನ್ನು ತೆಗೆಯೋದಕ್ಕೆ ಯಾರಿಲ್ಲದೋ ಅದು ನಿನ್ನಿಂದಲೇ ಸಾಧ್ಯ. ವಾಗ್ದಾನಗಳು ನೆರವೇರಬೇಕಾದ್ರೆ ಕಾರಣ ನೀನೇ, ವಾಗ್ದಾನಗಳು ನೆರವೇರದೇ ಇರೋದಕ್ಕೆ ಕಾರಣ ನೀನೇ. ಆದ್ರೆ ನನ್ನ ದೇವರ ಪಕ್ಷಪಾತ ಅಲ್ಲ. ನನ್ನ ದೇವರು ಹೇಳ್ತಾನೆ, ಅಬ್ರಹಾಮನಿಗೆ ಕೊಡಲ್ಪಟ್ಟಂತ ಆಶೀರ್ವಾದ ನಂಬುವಂತ ಪ್ರತಿಯೊಬ್ಬರಿಗೂ ನಾನು ಕೊಟ್ಟಿದ್ದೆ. ಈ ಕಡೆ ನಿದ್ದೆ ಮಾಡೋರು ಹಲ್ಲೆಲೂಯಾ, ಅಂದ್ರೆ ಇಲ್ಲಿ ಇಲ್ಲ ಅಂತ ಅರ್ಥ ಆಗ್ತಾ ಇದೆ. ಏನೋ ಮನೆ ಹೆಂಗ ಕಟ್ಟಬೇಕಂತ ವಿಚಾರ ಮಾಡಬೇಕು. ಹಲ್ಲೆಲೂಯಾ. ಮನಸ್ಸು, ಯಾವ ವ್ಯಕ್ತಿ ಮನೆ ಕಟ್ಟುವಾಗ ಉಸ್ಕಿನ ಮೇಲೆ ಮನೆ ಕಟ್ಟಿಬಿಟ್ರೆ ಆ ಮನೆ ನಿಲ್ಲೋದಿಲ್ಲ. ಆ ಮನೆ ನಿಲ್ಲೋದಿಲ್ಲ. ಅದನ್ನ ಅಗಿದು ಗಟ್ಟಿ ನೆಲ ಬರೋ ತನಕ ಅಗಿಬೇಕು, ಕಷ್ಟ ಪಡಬೇಕು. ಅದಾದ್ಮೇಲೆ ಗಟ್ಟಿ ನೆಲದ ಮೇಲೆ ಅದನ್ನ ಫೌಂಡೇಶನ್ ಹಾಕಿ ಬಂದ್ರೆ ಅವಾಗ ಎಷ್ಟು ಮಳೆ ಬರಲಿ, ಎಷ್ಟು ಶೋಧನೆ ಬರಲಿ, ಕಷ್ಟ ಬರಲಿ, ನಿನ್ನ ಕುಟುಂಬ ಬಿಂದು ಹೋಗೋದಿಲ್ಲ. ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆ ಜೀವಿತವನ್ನ ಅಗೆದು ನಿನ್ನ ಕಟ್ಟೋದಾದ್ರೆ ನಿನ್ನ ಸಂತತಿ 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 ಯಾವತ್ತೂ ಬಿಂದು ಹೋಗೋದಿಲ್ಲ, ಅದರ ಮೇಲೆ ಕಟ್ಟಲ್ಪಡ್ತದೆ. ಹಾಗಾದ್ರೆ ಈಗ ನಿನ್ನ ಕೈಯಲ್ಲಿದೆ, ನಿನ್ನ ಕಟ್ಟಬೇಕಂತ ಆಸೆ ಪಡ್ತೀನಿ. ನಿನ್ನ ಆತ್ಮಿಕ ಜೀವಿತವನ್ನ ಹೆಂಗೆ ಕಟ್ಕೋಬೇಕಂತ ಆಸೆ ಪಡ್ತಿ? ನಿನ್ನ ಮಕ್ಕಳು ಬೆಳಿಬೇಕಂತ ಆಸೆ ಇಲ್ವೇ? ನಿನ್ನ ಮಕ್ಕಳು ಉನ್ನತವಾಗಿರ್ಬೇಕಂತ ಆಸೆ ಇಲ್ವೇ? ನಿನ್ನ ಮಕ್ಕಳು ಆತ್ಮಿಕದಲ್ಲಿ ಗಟ್ಟಿಯಾಗಿ ನಿಲ್ಬೇಕಂತ ಆಸೆ ಇಲ್ವೇ? ಹಾಗಾದ್ರೆ ನಿನಗೆ ಆಸೆ ಇರೋದಾದ್ರೆ, ನಿನ್ನ ಮಕ್ಕಳು ಸುಂದರವಾಗಿ ಜೀವನ ಮಾಡಬೇಕಾದ್ರೆ ಇವತ್ತು ನಿನ್ನ ಮನಕಾಲಗಳು ಗಟ್ಟಿಯಾಗಬೇಕು. ಇವತ್ತು ಕರ್ತನ ಸನ್ನಿಧಿಯನ್ನು ನೀನು ಹುಡುಕುವಂತ ವ್ಯಕ್ತಿಯ ಅಗಿಬೇಕು, ಆಳವಾಗಿ ಅಗಿಬೇಕು. ನನಗೆ ಆಗಲ್ಲ, ಅಗಿಯೋದಕ್ಕಾಗಲ್ಲ, ಆಗಲ್ಲ ಅಂತಂದ್ರೆ ನಿನ್ನ ಕರ್ತನ ಗಟ್ಟಿ ಆಗಲ್ಲ. ಮಧ್ಯದಲ್ಲಿ ನಿನ್ನ ಕುಟುಂಬ ಬಿದ್ದು ಹೋಗ್ಬಹುದು, ಮಧ್ಯದಲ್ಲಿ ನಿನ್ನ ಕುಟುಂಬ ಹಿಂಜರಿದು ಹೋಗ್ಬಹುದು, ಮಧ್ಯದಲ್ಲಿ ನಿನ್ನ ಕುಟುಂಬ ಸಭೆಯಿಂದ ಹೊರಗಡೆ ಹೋಗ್ಬಿಡಬಹುದು, ನನಗೆ ದೇವರ ಬೇಡ ಅಂತ ಹೋಗ್ಬಿಡಬಹುದು. ಅರ್ಥ ಇದೆಯಾ? ಗಟ್ಟಿಯಾಗಿಲ್ಲದಿದ್ರೆ, ತಳಪಾಯ ಗಟ್ಟಿ ಇಲ್ಲದಿದ್ರೆ ಅಳಗಾಡೋದಕ್ಕೆ ಬಹಳ ಅವಕಾಶಗಳು ಉಂಟು. ಆದ್ರೆ ಗಟ್ಟಿ ಆಗ್ಬಿಟ್ರೆ ಎಂತದೇ ಬಿರುಗಾಳಿ ಬಂದ್ರು ಕೂಡ ಅದನ್ನ ಟಚ್ ಮಾಡಬೇಕಾಗಲ್ಲ. ಹಲ್ಲೆಲೂಯಾ. ಮುಂದೆ ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ಥಿವಾರವನ್ನು ಹಾಕಿ. ಸಾಕು, ಬಂಡೆಯ ಮೇಲೆ ಅಸ್ಥಿವಾರವನ್ನು ಹಾಕಿ. ಹಾಗಾದ್ರೆ ಬಂಡೆಯ
ಈ ಬಂಡೆ ಯಾವುದು? ಬಂಡೆ ಅಂದ್ರೆ ಯಾರು? ಕ್ರಿಸ್ತನು. ಹಾಗಾದ್ರೆ ನಿನ್ನ ಪ್ರಾರ್ಥನೆ ಜೀವಿತ ಕ್ರಿಸ್ತನ ಮೇಲೆ ಕಟ್ಟಲ್ಪಟ್ಟರೆ ಯಾವ ಬಿರುಗಾಳಿ ಕೂಡ ಅದನ್ನ ಟಚ್ ಮಾಡೋದಿಲ್ಲ. ಅದಕ್ಕೆ ಕೆಲವು ಸಾರಿ ಸ್ವಾಮಿ ಸ್ವಾಮಿ ಅಂತ ಬೆನ್ನ ಹತ್ತಿಯಲ್ಲ, ಅದನ್ನು ಬಿಡು, ನಾನು ಹೇಳಿದಂತೆ ನಡಿ, ನಿನ್ನ ಕಟ್ಟಡಗಳು ಮಜಬೂತಾಗಿ ಕಟ್ಟಲ್ಪಡ್ತವೆ, ನಿನ್ನ ಆತ್ಮಿಕ ಜೀವಿತ ಗಟ್ಟಿಯಾಗಿ ಕಟ್ಟಲ್ಪಡ್ತದೆ. ಯಾವ ಸೈತಾನನ ಯೋಜನೆಗಳು ನಿನ್ನ ಕುಟುಂಬದಲ್ಲಿ ಸಫಲತೆ ಕಾಣೋದೇ ಹಲ್ಲೆಲೂಯ. ಆದ್ರೆ ಅಗಿಯಬೇಕು ಪ್ರಾರ್ಥನೆ ಎನ್ನುವಂತ ಆ ಒಂದು ಭೂಮಿಯನ್ನ ಅಗೆದು 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 ಕ್ರಿಸ್ತನು ಸಿಕ್ಕ ಮೇಲೆ ಅದರ ಮೇಲೆ ನಿನ್ನ ಕಟ್ಟಿದೆಯಲ್ಲ ಕಟ್ಟಡ, ಅದನ್ನು ಯಾರು ಕೆಡುವುದಕ್ಕಾಗದು. ಕ್ರಿಸ್ತನೆಂಬ ಬಂಡೆಯ ಮೇಲೆ ಕಟ್ಟ. ಅದರ ಮೇಲೆ ಕಟ್ಟಬೇಕು. ಪಕ್ಕದಲ್ಲಿದ್ದವರಿಗೆ ಹೇಳು, ಪ್ರಾರ್ಥನೆಯಲ್ಲಿ ಅಗಿ, ಕ್ರಿಸ್ತನು ಸಿಕ್ಕ ಮೇಲೆ ಆತನ ಮೇಲೆ ನಿನ್ನ ನಂಬಿಕೆ ಜೀವಿತವನ್ನು ಕಟ್ಟು. ಎಂದಿಗೂ ನೀನು ನಿನ್ನ ಕುಟುಂಬ ಮುಂದೆ ಬರುವ ಸಂತತಿ ಕೂಡ ಬಿದ್ದು ಹೋಗೋದೇ. ಕ್ರಿಸ್ತನ ಮೇಲೆ ಕಟ್ಟಲ್ಪಡ. ಹಲ್ಲೆಲೂಯ. ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ತಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು. ಹೊಳೆ ಬಂದು ಪ್ರವಾಹವು ಆ ಮನೆಗೆ ಬಡಿದಾಗಿಯೂ, ದೊಡ್ಡ ಪ್ರವಾಹವು ಬಂದು ಬಡಿದ್ರು, ಹಲ್ಲೆಲೂಯ, ವಾಕ್ಯ ಹೀಗೆ ಹೇಳ್ತದೆ, ಅದು ಚೆನ್ನಾಗಿ ಕಟ್ಟಿರುವುದರಿಂದ, ಯಾವುದೋ ಒಂದು ಶೋಧನೆ ಬಿರುಗಾಳಿ ಬಂದು ನಿನ್ನ ಮನೆಗೆ ಹೊಡೆದಾಗ ಆ ಮನೆ ಚೆನ್ನಾಗಿ ಕಟ್ಟಿರುವುದರಿಂದ, ಹಲ್ಲೆಲೂಯ ಹಲ್ಲೆಲೂಯ. ಇಲ್ಲೇ ಇದ್ದವರೊಂದು ದೇವರಿಗೆ ಸ್ತೋತ್ರ ಮಾಡ್ರಿ. ಹಲ್ಲೆಲೂಯ. ಚೆನ್ನಾಗಿ ಕಟ್ಟಲ್ಪಟ್ಟಿದ್ದರಿಂದ, ಹಲ್ಲೆಲೂಯ, ಕಟ್ಟಿದ್ದರಿಂದ ಆ ಪ್ರವಾಹವು ಅದನ್ನು ಅಲ್ಲಾಡಿಸಲಾರದೆ ಹೋಯಿತು. ಆತ್ಮಿಕ ಕಟ್ಟಡ ಚೆನ್ನಾಗಿ ಕಟ್ಟೋ. ಎಂತ ಪ್ರಭಾವ ಬಂದ್ರು ಅದನ್ನ ಕೆಡಿಯೋದಕ್ಕೆ ಸಾಧ್ಯವಿಲ್ಲ. ಕಟ್ಟಬೇಕಾದ್ರೆ ಚೆನ್ನಾಗಿ ಕಟ್ಟೋ. ಮಟೇರಿಯಲ್ ಸೇಮ್ ತಾನೆ. ಮುಸುಗಿನ ಮೇಲೆ ಮನೆ ಕಟ್ಟಿದ್ರು ಅದೇ ಮಟೇರಿಯಲ್ ಹಾಕ್ಬೇಕು, ಬಂಡೆ ಮೇಲೆ ಮನೆ ಕಟ್ಟಿದ್ರು ಅದೇ ಮಟೇರಿಯಲ್ ಹಾಕ್ಬೇಕು. ಒಂದು ಮನೆ ಕಟ್ಟೋನಿಗೆ ಅದೇ ಸಿಮೆಂಟು, ಅದೇ ಕಾಂಕ್ರೀಟು, ಅದೇ ರಾಡ್ಗಳು, ಹಲ್ಲೆಲೂಯ, ಸೇಮ್ ಹಾಕಿ. ಯಾವುದು ಕ್ವಾಲಿಟಿ ಚೇಂಜ್ ಮಾಡಬೇಡಿ. ಬೇಕಾದ್ರೆ ಮುಸುಗಿನ ಮೇಲೆ ಕಟ್ತೀರಲ್ಲ ಅದಕ್ಕೆ ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಹಾಕಿ, ಹಲ್ಲೆಲೂಯ. ಆದ್ರೆ ಎರಡು ಸೇಮ್ ಆಗಿ ಕಟ್ಟಲ್ಪಟ್ಟ ಮೇಲೆ ಒಂದು ಬಿರುಗಾಳಿ ಬಂತಂದ್ರೆ ಫಸ್ಟ್ ಬೀಳೋದು ಯಾವ್ದು ಅಂತ ಮುಸುಗಿನ ಮೇಲೆ ಕಟ್ಟೋದು. ಅಂದ್ರೆ ನಂಬಿಕೆ ಇಲ್ಲದೆ ಇರುವಂತಹ ಪ್ರಾರ್ಥನೆಗೆ ಉತ್ತರ ಇಲ್ಲ. ನಂಬಿಕೆಯಿಂದ ಮಾಡುವ ಪ್ರಾರ್ಥನೆಗೆ ಪರಲೋಕ ಆಮೆನ್ ಅಂತ ಹೇಳ್ತದೆ. ಹಲ್ಲೆಲೂಯ ಹಲ್ಲೆಲೂಯ. ನಿನ್ನ ಕಟ್ಟಡವು ಮಜಬೂತಾಗಬೇಕು. 1000 ಸಂತತಿವರೆಗೂ ಕೂಡ ದೇವರು ಆಶೀರ್ವದಿಸ್ತಾನೆ. ಅದಕ್ಕಾಗಿ ನಾನು ಇವತ್ತು ನಿಮಗೆ ಹೇಳುತ್ತಿರುವಂತಹ ಒಂದು ವಿಷಯ ಏನಂತಂದ್ರೆ, ಕಟ್ಟೋದು ಕಟ್ತೀರಿ, ನಿಮ್ಮ ಮಕ್ಕಳಿಗೆ ಬಿಟ್ಟು ಹೋಗಬಾರ್ದು. ಮನೆ ಕಟ್ಟೋದು ಕಟ್ತಾ ಇದ್ದೀರಿ, ನಿಮ್ಮ ಮಕ್ಕಳಿಗೆ ಅದು ಕೊನೆ ಆಗಬಾರ್ದು. ಅವರ ಮಕ್ಕಳು ಅವರ ಮಕ್ಕಳು ಅವರ ಮಕ್ಕಳು ಯಾರೆಲ್ಲ ಬರ್ತಾರಲ್ಲ ಅದೇ ಮನೆಯಲ್ಲಿ ವಾಸ ಮಾಡಬಹುದು ಅಂತ ಒಂದು ನಂಬಿಕೆಯ ಮನೆಯನ್ನು ಕಟ್ಟು. ಸ್ವಾಮಿ ಅಂತ ಹೇಳಿ ಓಡಿ ಬರೋದು ಮೊದಲು ನಿಲ್ಲಿಸು. ದೇವರೇ ಅಂತ ಓಡಿ ಬರೋದು ಕಷ್ಟ ನಿಲ್ಲಿಸು. ಮೊದಲು ನೀನ ನಂಬಿಕೆಯನ್ನು ಸರಿಯಾಗಿ ಕಟ್ಟು. ಯಾವುದನ್ನ ಕಟ್ತೀಯೋ ನಂಬಿಗಸ್ತನು ಆಶೀರ್ವಾದಕ್ಕೆ ಭಾಗ್ಯಸ್ಥನಾಗಿ ಮಾಡ್ತಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವಾಕ್ಯವನ್ನ ನಾನು ಓದೋದಕ್ಕೆ ಗಮನ ಬಿಟ್ಟು ಕೇಳಿ. ಇಬ್ರಿಯ 11ನೇ ಅಧ್ಯಾಯ 8ನೇ ವಾಕ್ಯ. ದೇವರು ಅಬ್ರಾಹ್ಮನಿಗೆ ಕರೆದಂತಾನೆ. ಅಬ್ರಾಹ್ಮನ ಕರೆದ ಮೇಲೆ ಏನ್ ಹೇಳಿದ್ರು? ನಾನು ತೋರಿಸುವ ದೇಶಕ್ಕೆ ಸೀದಾ ಹೊರಟು. ಯಾವ ದೇಶ ಅಂತ ತೋರಿಸಿದ್ರ? ಆ ಪ್ರಶ್ನೆ ಇವತ್ತು ನಮಗೆ ಹೇಳಿದ್ರೆ ಕೋಲಾರ ಯಾಕೆ ಹೋಗ್ಬೇಕು, ಏನ್ ತರಬೇಕು, ಹೆಂಗ್ ಹೋಗ್ಬೇಕು, ನಡ್ಕೊಂತ ಹೋಗ್ಬೇಕಾ, ಕಾರಲ್ಲಿ ಹೋಗ್ಬೇಕಾ, ಬೈಕ್, ನೂರಾರು ಪ್ರಶ್ನೆಗಳಿವೆ. ಆದ್ರೆ ಅಬ್ರಾಹ್ಮ ಕೇಳಿಲ್ಲ. ಹೋದ ತಕ್ಷಣ ಎಲ್ಲವನ್ನ ಬಿಟ್ಟ ಆತನಿಗೆ
ಯಾವಾಗ ನಂಬಿಕೆಯಿಂದ ಕಣ್ಣಿಗೆ ಕಾಣದವುಗಳ ಮೇಲೆ ನನ್ನ ನಿರೀಕ್ಷೆ ನಿಟ್ಟು ಹೊರಟು ಹೋಗ್ತೀಯೋ ಅದು ಯಾವತ್ತೂ ನಿನ್ನ ಆಶೀರ್ವಾದವನ್ನ ತಡೆ ಮಾಡೋದಕ್ಕೆ ನಿಲ್ಲೋದು ಇಲ್ಲ. ಯಾಕೆ ಗೊತ್ತಾ? ನೀನು ಮಾತು ಕೇಳಿದ್ದು ಮನುಷ್ಯರಲ್ಲ, ಮಾತು ಕೇಳಿದ್ದು ಸೃಷ್ಟಿಕರ್ತನ. ಅದಕ್ಕೆ ದೇವರು ಹೇಳ್ತಾನೆ, ನಾನು ನಿನಗೆ ನನ್ನ ಮಗ ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಬಹಳ ಸಂತೋಷವುಳ್ಳವನು. ಯಾಕಂತಂದ್ರೆ ನಾನು ನಿಮಗೆ ತಂದೆಯಾಗಿದ್ದು ನಿಮಗೆ ಹೆಂಗೆ ಇಡಬೇಕಂತ ನನ್ನ ಆಸೆ ಇದೆ, ಇಡೋದಕ್ಕೆ ನಾನು ಆಸೆ. ಹಲ್ಲೆಲೂಯಾ. ತಂದೆಯಾಗಿರುವ ಕರ್ತನಿಗೆ ನಿನ್ನ ಜೀವಿತವನ್ನು ಒಪ್ಪಿಸಿಕೊಳ್ತೀಯೋ? ತಂದೆಯಾಗಿರುವ ಆತನಿಗೆ ನಿನ್ನ ಜೀವನವನ್ನು ಸಮರ್ಪಣೆ ಮಾಡಿಕೊಳ್ತೀಯೋ? ದೇವರು ಪ್ರತಿ ಕ್ಷಣವೂ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋದೇ ಆತನ ಉದ್ದೇಶ. ಹಲ್ಲೆಲೂಯಾ. ಯಾವತ್ತೂ ನಿನ್ನ ಬಗ್ಗೆ ಕೆಟ್ಟದರ ಬಯಸಲಿಲ್ಲ. ನೀನು ಪಾಪ ಮಾಡಿ ಬಂದಾಗಲೂ ಕರಚಾಚಿ ನಿನಗೋಸ್ಕರ ಕಾಯ್ತಾ ಇದ್ದಾನೆ, ನಿನ್ನನ್ನು ಅಪ್ಪಿಕೊಳ್ಳೋದಕ್ಕಾಗಿ, ನಿನ್ನನ್ನು ಮುದ್ದಿಡೋದಕ್ಕಾಗಿ. ಆದರೆ ನಮ್ಮ ಕೆಲ ಸ್ವಭಾವಗಳು ನಮ್ಮಿಂದ ದೇವರಿಂದ ನಮಗೆ ದೂರ ಮಾಡ್ತೀವಿ. ಹಲ್ಲೆಲೂಯಾ. ನೋಡಿ 11ನೇ ಅಧ್ಯಾಯ 8ನೇ ವಾಕ್ಯ ಹೇಳ್ತದೆ, ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಯಾರ ಮಾತು ಕೇಳಿದ್ರು? ಯಾರ ಮಾತು ಕೇಳಿದ್ರು? ಪಕ್ಕದಲ್ಲಿದ್ದವರಿಗೆ ಇವತ್ತು ಪ್ರೇರಿಗೆ ಯಾರ ಮಾತು ಕೇಳಿದ್ರು? ಕೇಳ್ರಿ ಇವರಿಗೆ ಯಾರ ಮಾತು ಕೇಳ್ಬಂದು ಇವತ್ತು? ಹಲ್ಲೆಲೂಯಾ. ಹಲ್ಲೆಲೂಯಾ. ಏ ಇಲ್ಲ ಪಕ್ಕದ ಮನೆ ಬಾ ಇವತ್ತು ದಿನ ಹೋಗ್ಬೋಣ. ಅದಕ್ಕಲ್ಲ, ನನ್ನ ಸೃಷ್ಟಿಕರ್ತನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನ ಹೆಸರನ್ನ ಕೂಗಿ ಆತನ ಗರ್ಭವನ್ನು ಆತನನ್ನು ಮಹಿಮೆ ಪಡಿಸೋದಕ್ಕೆ ನೀನು ಬಂದ್ರೆ ನಿನ್ನ ಕಟ್ಟಡಗಳು ಬಹಳ ಮಜಬೂತಾಗಿ ಕಟ್ಟಲ್ಪಡುತ್ತವೆ, ನಿನ್ನ ಜೀವಿತ ಬಹಳ ಸುಂದರವಾಗಿ ಕಟ್ಟಲ್ಪಡುತ್ತದೆ. ಹಲ್ಲೆಲೂಯಾ. ಓಕೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೇಳಿ ಏನು ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ. ಇವತ್ತು ನಿನಗೂ ಏನೋ ಹೊಂದಬೇಕಂತ ಇದೆಯಲ್ಲ, ದೇವರ ಆಲೋಚನೆ ಇದೆಯಾ ನಿನಗೋಸ್ಕರ ದೇವರ ಆಲೋಚನೆ ಮಾಡಿದಾನ ಇಲ್ವೋ? ನಿನಗೋಸ್ಕರ ಆಲೋಚನೆ ಮಾಡಿದಾನ ಇಲ್ವೋ ದೇವರು? ಅದು ನಿನಗೆ ಹೊಂದಬೇಕಾದ್ರೆ ಅಬ್ರಹಾಮ ಏನ್ ಮಾಡ್ತಾನೆ ಗೊತ್ತಾ? ಆ ಆಶೀರ್ವಾದವನ್ನ ಹೊಂದಬೇಕಾದಂತ ಸ್ಥಳಕ್ಕೆ ಹೊರಟು ಹೋಗದಂತೆ ಅಬ್ರಹಾಮ. ಹಾಗಾದ್ರೆ ನಿನ್ನ ಆಶೀರ್ವಾದ ಸ್ಥಳಕ್ಕೆ ನೀನು ಹೊರಟು ಹೋಗೋದಕ್ಕೆ ಮನಸ್ಸಿದೆಯೋ? ನಿನ್ನ ಆಶೀರ್ವಾದ ನಿನ್ನನ್ನ ಮೇಲೆತ್ತುವಂತ ಸ್ಥಳಕ್ಕೆ ನೀನು ಹೊರಟು ಹೋಗೋದಕ್ಕೆ ನಿನಗೆ ಮನಸ್ಸಿದೆಯೋ? ಆ ಸ್ಥಳ ಯಾವುದು? ಆ ಸ್ಥಳ ಯಾವುದು? ನಿನ್ನ ಮೊಣಕಾಲು. ನೀನು ಯಾವ ಪೊಸಿಷನ್ಗಾದ್ರೂ ಅದು ಏರಿಸಬಲ್ಲದು, ಯಾವ ಪೊಸಿಷನ್ ಅಲ್ಲಿ ಇದ್ದವರನ್ನ ಕೆಳಗಡೆನೂ ಇಳಿಸಬಲ್ಲದು. ನಿನ್ನ ಮೊಣಕಾಲು ಹಾಕಿದ್ರೆ ಇಡೀ ಲೋಕವನ್ನೇ ಕದಲಿಸುವ ಶಕ್ತಿ ನಿನ್ನ ಮೊಣಕಾಲಿನಲ್ಲಿದೆ. ಆತನು ಹೇಳ್ತಾನೆ, ನನಗೋಸ್ಕರವಾಗಿಟ್ಟಂತ ಸ್ಥಳಕ್ಕಾಗಿ ನಾನು ಹೊರಟು ಹೋಗ್ತಾ ಇದ್ದೇನೆ. ಯಾಕೆ ಗೊತ್ತಾ? ಅಲ್ಲೇ ನನಗೆ ಆಶೀರ್ವಾದ ಉಂಟು, ಅಲ್ಲೇ ನನಗೆ ಉದ್ಧಾರ ಉಂಟು, ಅಲ್ಲೇ ನನಗೆ ಅಭಿವೃದ್ಧಿ ಉಂಟು, ಅಲ್ಲೇ ನನ್ನ ಜೀವಿತವು ದೇವರ ಆಶೀರ್ವದಿಸ್ತಾನೆ ಅಂತ ಹೇಳಿ ಆತನು ಹೊರಟು ಹೋದ. ಆದ್ರೆ ಈ ಮಾತನ್ನ ದಾಟಿದ ಮೇಲೆ ಅಬ್ರಹಾಮ ಹೇಳ್ತಾನೆ, ಏನ್ ಹೇಳ್ತಾನೆ ನೋಡ್ರಿ? ತಾನು ಹೋಗಬೇಕಾದ ಸ್ಥಳವು ಯಾವುದಂತ ಗೊತ್ತೇ ಇರಲಿಲ್ಲ. ವಾಕ್ಯವನ್ನು ಅರ್ಥ ಮಾಡ್ಕೊಂಡವರಿದ್ರೆ ದೇವರಿಗೆ ಒಂದು ಸ್ತೋತ್ರ ಮಾಡ್ಬೋದು. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನಸ್ಸು ಗಲಿಬಿಲಿ ಇದ್ರೆ ವಾಕ್ಯ ಒಳಗೆ ಹೋಗಲ್ಲ. ಹಲ್ಲೆಲೂಯಾ. ಒಳಗಡೆ ಹೋಗಲ್ಲ, ಜಸ್ಟ್ ಟಚ್ ಮಾಡೋಕ್ಕೆ ವಾಪಸ್ ಹೋಗ್ಬಿಡ್ತದೆ ಅಷ್ಟೇ. ಆದ್ರೆ ಒಳಗಡೆ ಕೆಲಸ ಮಾಡ್ಬೇಕಾದ್ರೆ ನೀನು ಸಮರ್ಪಣೆ. ಏನ್ ಹೇಳ್ತಾರೆ ನೋಡ್ರಿ, ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ. ಹೌದಾ? ಹೋಗ್ತಿರಲ್ಲ? ಸರಿ. ಕರೆಯಲ್ಪಟ್ಟ ಮೇಲೆ ಕರೆದಾತನ ಸ್ವರವನ್ನ ಕೇಳಿ ಅವನು ಬಾಧ್ಯತೆಯನ್ನು ಹೊಂದಬೇಕು, ಆಶೀರ್ವಾದ ಹೊಂದಬೇಕು, ಉದ್ಧಾರ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು, ವಾಗ್ದಾನಗಳು ನೆರವೇರಬೇಕು. ಆ ಸ್ಥಳಕ್ಕೆ ಅಬ್ರಹಾಮನು ಹೊರಟು ಹೋದ. ಅಬ್ರಹಾಮನು ವಾಗ್ದಾನದ ದೇಶ, ದೇವರು ಏನೆಲ್ಲ ಅವನ ಜೀವಿತದಲ್ಲಿ ವಾಗ್ದಾನ ಮಾಡಿದನೋ ಆ ವಾಗ್ದಾನ ಮಾಡಲ್ಪಟ್ಟಂತ ಸ್ಥಳ, ಅಲ್ಲೇ ಅವನಿಗೆ ಆಶೀರ್ವಾದ ಅಂತ ಹೇಳಿ ಕಂಡು ಹಿಡಿದು ಆ ಸ್ಥಳಕ್ಕೆ ಅವನು ಹೊರಟು ಹೋದ. ಹಲ್ಲೆಲೂಯಾ. ಹೊರಟಾಗ ಅದು ಯಾವ ಸ್ಥಳ ಅಂತ ಅವನಿಗೆ ಗೊತ್ತಿರಲಿಲ್ಲ ಅಷ್ಟೇ. ಹಲ್ಲೆಲೂಯಾ. ಹೋದ, ಆದ್ರೆ ಹೋದಾಗ ಕಾಲಿಟ್ಟಾಗ ಅವನ ಸ್ಥಳ
ಯಾವುದಂತ ಅವನಿಗೆ ಗೊತ್ತೇ ಇರಲಿಲ್ಲ. ಆದ್ರೆ ಇವತ್ತು ಹೇಳ್ತೇನೆ, ನಿನ್ ಜೀವನ ಹಿಂಗಿರ್ತದೆ ನಿಮ್ಗೆ ಗೊತ್ತೇ ಇರೋದಿಲ್ಲ. ಆದ್ರೆ ನೀನು ಬರಬೇಕಾದ ಸ್ಥಳದಲ್ಲಿ ನೀನಿದ್ದಾಗ ನಿನಗೆ ಇಡಬೇಕಾದ ಸ್ಥಳದಲ್ಲಿ ದೇವರು ಇಡ್ತಾನೆ. ನೀನು ಬರಬೇಕಾದ ಸ್ಥಳದಲ್ಲಿ ಬಂದ್ರೆ ದೇವರು ನಿನಗೆ ಇಡಬೇಕಾದ ಸ್ಥಳದಲ್ಲಿ ದೇವರು ನಿನಗೆ. ಹಲ್ಲೆಲೂಯಾ. ಆದ್ರೆ ನೀನು ಬರಬೇಕು ಫಸ್ಟ್, ಅವಾಗಲೇ ದೇವರು ನಿನ್ನ ಜೀವಿತದಲ್ಲಿ ವಾಗ್ದಾನಗಳನ್ನು ನೆರವೇರಿಸಿ. ಹಲ್ಲೆಲೂಯಾ. ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಮಲಾಕಿ 1 ನನ್ನ ನಾಮವನ್ನು ಗಮನ ಕೊಟ್ಟು, ನನ್ನ ನಾಮವನ್ನ ಧಿಕ್ಕರಿಸುವಂತ ಯಾಜಕರೇ. ಯಾರಾದ್ರೂ ಇಲ್ಲಿ ಯಾಜಕರಿದ್ರೆ ದೇವರಿಗೆ ಒಂದು ಸ್ತೋತ್ರ. ಹಲ್ಲೆಲೂಯಾ. ನಾವು ಯಾವಾಗ ಯಾಜಕರಾಗಿದ್ವಿ? ಯಾವಾಗ ಯೇಸುವನ್ನು ಹಿಂಬಾಲಿಸಿದೆಯೋ ಅವತ್ತೇ ನಿನಗೆ ಯಾಜಕರ ಪದವಿಯನ್ನು ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನನ್ನ ನಾಮವನ್ನ ಧಿಕ್ಕರಿಸುವ ಯಾಜಕರೇ. ಮಗನು ತಂದೆಗೆ ಮಾನ ಸಲ್ಲಿಸ್ತಾನಲ್ಲ, ಆಳು ಧನಿಗೆ ಭಯ ಭಕ್ತಿ ತೋರಿಸಿತಾನಲ್ಲ. ನಾನು ತಂದೆಯಾಗಿದ್ದೀನಿ, ಯಾಕೆ ನನಗೆ ಮರ್ಯಾದೆ ಕೊಡ್ತಿಲ್ಲ? ಏನ್ ಹೇಳ್ತಿದ್ದೆ? ನಾನು ತಂದೆಯಾಗಿರುವಾಗ ನನಗೆ ಸಲ್ಲತಕ್ಕಂತ ಮಾನ ಎಲ್ಲಿ? ನಾನು ಧನಿಯಾಗಿರುವಾಗ, ನಾನೇ ಯಜಮಾನನಾಗಿರುವಾಗ ನನಗೆ ತೋರಿಸುವ ಭಯಭಕ್ತಿ ಎಲ್ಲಿ? ಈ ಪ್ರಶ್ನೆ ಯಾರಿಗೆ ಗೊತ್ತಾ? ಈ ಪ್ರಶ್ನೆ ಯಾರಿಗೆ ಗೊತ್ತೇ? ಯಾಜಕರಾದ ನಮಗೆ. ದೇವರು ಹೇಳುತ್ತಿದ್ದಾನೆ, ನಾನು ನಿಮ್ಗೆ ತಂದೆಯಾಗಿದ್ದೀನಿ, ಆದ್ರೆ ತಂದೆಗೆ ಕೊಡತಕ್ಕಂತ ಗೌರವ ಇವತ್ತು ನೀವು ನನಗೆ ಕೊಡ್ತಿಲ್ಲ ಅಂತ ದೇವರು ಹೇಳ್ತಿದ್ದಾರೆ. ನಾನೇ ಯಜಮಾನನಾಗಿದ್ದೀನಿ, ಆದ್ರೆ ಯಜಮಾನನಿಗೆ ಕೊಡತಕ್ಕಂತ ಆ ಗೌರವ, ಆ ಮರ್ಯಾದೆಯನ್ನ ಇವತ್ತು ನೀವು ಕೊಡ್ತಿಲ್ಲ ಅಂತ ದೇವರು ನಮ್ಮ ಮೇಲೆ ಅಪವಾದ ಹೊರಿಸ್ತಿದ್ದಾರೆ. ಮುಂದೆ ನೀವು ನಾವೇನೋ ಗೌರವ ಕೊಡ್ಲಿಲ್ರಿ, ನಾವೇನು ಮರ್ಯಾದೆ ಕೊಡ್ಲಿಲ್ರಿ ಅಂತ ನೀವು ಮುಂದೆ ಓದಿದ್ರೆ ಅದು ಮುಂದೆ ಲಿಸ್ಟ್ ಇದೆ, ಆಮೇಲೆ ಮನೆಗೆ ಹೋಗಿ ಓದ್ತಾರೆ. ಆದ್ರೆ ಈ ಪರಿಶುದ್ಧ ಬೈಬಲ್ ಇದೆಯಲ್ಲ, ಓದ. ನೀವು ಆ ಮೇಜಿನಿಂದ ಏನ್ ಮಾಡೋದಿಲ್ಲ? ನೀವು ಆ ಮೇಜಿನಿಂದ ಆಹಾರವನ್ನು ತೆಗೆದುಕೊಳ್ಳೋದಿಲ್ಲ. ಸ್ವಲ್ಪ ಗಮನ ಕೊಟ್ಕೊಳ್ರಿ. ಇದು ಪರಿಶುದ್ಧ ಸ್ಥಳ. ಇಲ್ಲಿ ದೇವರು ವಿಶೇಷವಾದದ್ದನ್ನ ತಂದಿಟ್ಟಿದ್ದಾನೆ. ಏನಿಟ್ಟಿದ್ದಾನೆ? ಆರಾಧನೆ ಸಮಯದಲ್ಲಿ ವಿಶೇಷವಾದದ್ದನ್ನ ತಂದಿಟ್ಟಿದ್ದಾನೆ. ಆದ್ರೆ ತೆಗೆದುಕೊಳ್ಳೋದಕ್ಕೆ ಮನಸ್ಸಿಲ್ಲ. ದೇವರು ತಂದಿದ್ದಾನೆ ನಿನಗೋಸ್ಕರ ಅಂತ ಹೇಳಿ. ಹಲ್ಲೆಲೂಯಾ. ನಿನಗಾಗಿ ಅಂತ ದೇವರು ತಂದಿದ್ದಾನೆ. ಆದರೆ ನೀನು ಅದನ್ನು ತೆಗೆದುಕೊಳ್ಳೋದಕ್ಕೆ ಮನಸ್ಸಿಲ್ಲ. ಇವತ್ತು ಆರಾಧನೆ ಮಾಡ್ತಾ ಇದ್ದಿ, ಆದ್ರೆ ನಿನಗೆ ತೃಪ್ತಿ ತರ್ತಿಲ್ಲ. ಏನೋ ಮಾಡ್ಬೇಕಂತ ಲೆಕ್ಕಕ್ಕೆ ಕೂತಿದ್ದಿ, ಆದ್ರೆ ನಿನಗೆ ಅದು ಸಂತೋಷ ತರ್ತಾ ಇಲ್ಲ. ಹಲ್ಲೆಲೂಯಾ. ಯಾವುದೋ ನಡೆಸಬೇಕಂತ ಅನ್ಕೊಂಡಿದ್ದಿ, ಅದು ಯಾವುದೋ ನಡೀತಾ ಇಲ್ಲ. ಯಾಕಂತಂದ್ರೆ ನಿನ್ನ ಮನಸ್ಥಿತಿ ಸರಿ ಇಲ್ಲ. ಆರಾಧನೆ ಸಮಯದಲ್ಲಿ ಯಾವುದೋ ಕತ್ಕೊಂಡು ಬಂದಿದ್ದೋ, ಯಾವುದೋ ಮುರ್ಕೊಂಡು ಬಂದಿದ್ದೋ, ಯಾವುದೋ ಬಿದ್ದೋಗಿರುವಂತದನ್ನ ತಂದು ನನಗೆ ಅರ್ಪಿಸಿದ್ರೆ ನಾನು ಸ್ವೀಕಾರ ಮಾಡ್ತೀನಿ. ನೀನ್ ನನಗೆ ಎಲ್ಲವನ್ನ ಅರ್ಧ ಬರ್ಧ ತಂದು ನನಗೆ ಇಡ್ತಾ ಇದ್ದಿ, ನಾನು ನಿನಗೆ ವಿಶೇಷವಾದದನ್ನ ತಂದಿಟ್ಟಿರೋದನ್ನು ತೆಗೆದುಕೊಳ್ಳುವ ಮನಸ್ಸು ನಿನಗಿಲ್ಲಲ್ಲ. ಬೆಲೆ ಉಳ್ಳುವಂತದ್ದನ್ನ ನಾನು ನಿನಗೋಸ್ಕರ ತಂದಿದ್ದೇನೆ. ಬಹಳ ವಿಶೇಷವಾದದ್ದನ್ನ ನಾನು ನಿನಗಾಗಿ ತಂದಿದ್ದೀನಿ. ಆದ್ರೆ ಮೇಜಿನ ಮೇಲೆ ತಂದಿಟ್ಟದ್ದು ಕೂಡ ತಗೊಂಡು ತಿನ್ನಕ್ಕಾಗ್ತಿಲ್ಲ ನಿನಗೆ. ನಿನ್ನ ಮುಂದೆ ತಂದಿಟ್ಟಿದ್ದೀನಿ, ಆದ್ರೆ ತೆಗೆದುಕೊಂಡು ಅದನ್ನು ತಿನ್ನೋದಕ್ಕೆ ಮನಸ್ಸಿಲ್ಲ. ಇವತ್ತು ಆರಾಧನೆ ಮಾಡುವಾಗ ಬೇಸರಿಕೆಯಿಂದ ಎಷ್ಟು ಬೇಜಾರತನದಿಂದ ನಿಂತಿರ್ತೀವಿ ಅಂತಂದ್ರೆ, ಕೆಲವರಿಗೆ ನಿಂತ್ಕೊಳಕ್ಕೂ ಆಗಲ್ಲ, ಕುತ್ಕೊಳಕ್ಕಾಗಲ್ಲ. ಕೆಲವರು ಹೇಗೋ ಹುಚ್ಚ ನೋಡ್ದಾಗ ನೋಡ್ತಾ ಇರ್ತಾರೆ, ಮುಖ ಮುಖ ನೋಡ್ತಾರೆ. ಬೆಲೆ ಉಳ್ಳದನ್ನ ನಿನಗಾಗಿ ತಂದಿದ್ದೇನೆ ಮಗನೇ. ಈ ವಾರ ನಿನಗೆ ವಿಶೇಷವಾದದನ್ನ ತಂದಿದ್ದೀನಿ, ಶ್ರೇಷ್ಠವಾದದನ್ನ ನಿನಗೋಸ್ಕರ ತಂದಿದ್ದೀನಿ ಮಗಳೇ, ನಿನಗಾಗಿ ತಂದಿದ್ದೀನಿ ಮಗನೇ ಅಂತ ದೇವರು ಇವತ್ತು ನಿನ್ನ ಮುಂದೆ ತಂದಿಟ್ಟರು ಕೂಡ ಅದನ್ನು ತೆಗೆದುಕೊಂಡು ತಿನ್ನುವ ಸಭ್ಯತೆ ಇಲ್ಲದ ಹಾಗೆ ನೀವು ಆಹಾರವನ್ನು ಮೂಸಿ ನೋಡಿ. ಆಹಾರವನ್ನ
ನಾರ್ಮಲ್ ಆಗಿ ಸ್ಮೆಲ್ ಬರೋದು ಬೇರೆ, ನಾರ್ಮಲ್ ಸ್ಮೆಲ್ ಬರೋದು ಬೇರೆ, ಬರೋದು ಬೇರೆ. ನಾರ್ಮಲ್ ಸ್ಮೆಲ್ ನಿನಗೆ ಅಪಾಯ ಅಲ್ಲ. ಯಾವುದನ್ನ ಎಕ್ಸ್ಟ್ರಾ ಪವರ್ ಇಟ್ಟು ನೋಡ್ತೀರ. ಅಡಿಗೆ ಏನಾದ್ರೂ ಕೆಟ್ಟ ಹೋಗಿತ್ತೋ ಇಲ್ಲ ಅಂತ ನೋಡ್ತಿರಂಗೆ ಒಳಗೆ ಇದ್ದಿದ್ದೆಲ್ಲ ಒಳಗು ನೆತ್ತಿಗೆ ಬೇಕಾದ್ರು ಹಂಗೆ ಮೂಸ್ತೀವಿ, ಅಂದ್ರೆ ಅದು ಎಳಿದೀವಿ ಒಳಗಡೆ. ಅಲ್ಲ, ಮೂಸಿ ನೋಡಿ ನೋಡಿ ಬಿಟ್ಟು ಹೋಗ್ತೀಯಲ್ಲ, ಮೂಸಿ ನೋಡಿ ಬಿಟ್ಟು ಹೋಗ್ತೀಯಲ್ಲ, ಅದನ್ನು ತಗೊಳ್ಕೊಳ್ಳೋದಕ್ಕೆ ಮನಸ್ಸಿಲ್ಲಲ್ಲ ನಿನಗೆ. ಇವತ್ತು ದೇವರ ಸನ್ನಿಧಿಗೆ ಬರ್ತೀಯ, ದೇವರ ಸನ್ನಿಧಿಗೆ ಬಂದಿದ್ದಿ, ನಿನ್ನ ಹೊಟ್ಟೆ ತುಂಬಿಸೋದಕ್ಕೆ ಅದನ್ನು ತಂದಿದ್ದು. ಆಗ ನೀವೇನ್ ಮಾಡ್ತಾ ಇದ್ದಿ? ಮೂಸಿ ನೋಡಿ ಹೋಗ್ತೀಯ. ಇವತ್ತು ನಿನ್ನ ಒಳ್ಳೆಯದಕ್ಕಾಗಿ, ನಿನ್ನ ಜೀವಿತದ ಅಭಿವೃದ್ಧಿಗಾಗಿ, ನಿನ್ನ ಉದ್ಧಾರಕ್ಕಾಗಿ, ನಿನ್ನನ್ನು ಬಲಪಡಿಸೋದಕ್ಕಾಗಿ ನನ್ನ ಪರಲೋಕದ ಶಕ್ತಿಯನ್ನ ಬಲವನ್ನು ತಂದು ನಿನ್ನ ಮುಂದೆ ಇಟ್ರೆ ಅದನ್ನ ಮೂಸಿ ನೀನು ನೋಡಿ ಹೋಗಿ. ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಅನೇಕ ಸಮಯಗಳಲ್ಲಿ ಆರಾಧನೆ ಸಮಯ, ಪ್ರಾರ್ಥನೆ ಸಮಯದಲ್ಲಿ ಇವತ್ತು ಜನರು ಹೀಗೆ ಅವರ ಜೀವಿತವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅನುಭವದಿಂದ ಅನುಭವಿಸ್ತಾ ಇಲ್ಲ, ಕೇವಲ ಜಸ್ಟ್ ಮೂಸಿ ನೋಡಿ ಹೋಗ್ಬಿಡ್ತಾರೆ ಆ ರೀತಿಯಲ್ಲಿ ಜೀವನ. ನಾಯಿಗೆ ಇಷ್ಟ ಇಲ್ಲದಿರುವಂತ ವಸ್ತುವನ್ನು ಹಾಕ್ರಿ, ನಾಯಿ ಹಾಕಿದ ತಕ್ಷಣ ಓಡಿ ಬರ್ತದೋ ಇಲ್ಲೋ? ಓಡಿ ಬರ್ತದೆ. ಯಾವಾಗ ನಿನ್ನ ಕೈಯಲ್ಲಿ ಪ್ಲೇಟ್ ಇರ್ತದೋ, ಯಾವಾಗ ಸುರಿತಿಯೋ ಓಡಿ ಬರುತ್ತೆ. ಓಡಿ ಬಂದು ತಿನ್ಬೇಕಂತ ಮೂಸ್ತದೆ. ಅದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನೀನು ತಿನ್. ಕೆಲ ನಾಯಿಗಳು ನಾವು ಅದಕ್ಕೆ ಚಿಕನ್ ಮಟನ್ ಹಾಕಿರ್ತೀವಿ, ಅದಕ್ಕೆ ಬ್ಯಾಳಿ ಅಂದ್ರೆ ಇಷ್ಟ ಇಲ್ಲ. ಹಲ್ಲೆಲೂಯಾ. ಬೇರೆ ಆಹಾರ ಇಷ್ಟ ಇಲ್ಲ, ಅದಕ್ಕೆ ಚಿಕನ್ ಅಂದ್ರೆ ಇಷ್ಟ. ಹಲ್ಲೆಲೂಯಾ. ಚಿಕನ್ ಸಾರ್ ವಾಸನೆ ಬಂದ್ರೆ ತಿಂತದೆ, ಇಲ್ಲಾಂದ್ರೆ ತಿನ್ನಲ್ಲ. ಈ ಕೆಲವು ವಾಸನೆ ಆರಾಧನೆ ಹಂಗೆ ನಾವು ಮೂಸಿ ನೋಡ್ತೀವಿ. ನಮಗಿಷ್ಟ ಆಯ್ತು ಅದು ನಮ್ಗೆ ತೃಪ್ತಿ ಕೊಡ್ತದೋ ಇಲ್ವೋ? ಒಂದು ಸಾರಿ ಅದು ನಿನಗೆ ಕಹಿ ಆದ್ರೂ ಪರವಾಗಿಲ್ಲ, ತಿನ್ನು, ಅದು ನಿನ್ನನ್ನು ಪರಿಶುದ್ಧ ಮಾಡ್ತದೆ. ದೇವರ ಆರಾಧನೆಯಲ್ಲಿ ನಿರ್ಲಕ್ಷ್ಯನಾಗಿ ನಿಂತ್ಕೋಬೇಡ. ದೇವರ ಆರಾಧನೆಯಲ್ಲಿ ಕೇರ್ಲೆಸ್ ಆಗಿರಬೇಡ. ದೇವರ ಸಮ್ಮುಖದಲ್ಲಿ ನಿಂತ್ಕೊಳ್ಳುವಾಗ ನಿನ್ನನ್ನು ನೀನು ಮರೆತು ನಿನಗೆ ಕೊಡಲ್ಪಟ್ಟದನ್ನ ತಿನ್ನು. ಯೆಹೆಜ್ಕೇಲನಿಗೆ ದೇವರು ಹೇಳ್ತಾನೆ, ಯೆಹೆಜ್ಕೇಲನೇ ಇದನ್ನ ಈ ಸುರುಳಿಯನ್ನ ತಿನ್ನು, ಕಹಿಯಾದರೂ ಅದನ್ನು ತಿನ್ನು, ಒಳಗಡೆ ಹೋಗಿ ಅದು ನಿನಗೆ ಸಿಹಿಯಾಗುತ್ತದೆ. ಮೇಲ್ಗಡೆ ಸ್ಮೆಲ್ ನೋಡಿ, ಮೇಲ್ಗಡೆ ವಾತಾವರಣ ನೋಡಿ ಇವತ್ತು ದೇವರ ಸನ್ನಿಧಿಯಿಂದ ದೂರ ಆಗ್ತಾ ಇದೆ. ದಯಮಾಡಿ ಹೇಳ್ತಾನೆ, ಇಂಥ ಕಾರ್ಯಗಳಲ್ಲಿ ಕೈ ಹಾಕಬೇಕು, ಇಂಥ ಮನಸ್ಥಿತಿಯಲ್ಲಿ ಇಟ್ಕೋಬೇಡಿ. ನಿಮ್ಮ ಕೈಯಾರೆ ನಿಮ್ಮ ಜೀವಿತ ನಷ್ಟಪಡಿಸ್ಕೊಳ್ಬೇಕು. ಇವತ್ತು ದೇವರ ಸನ್ನಿಧಿಯಲ್ಲಿ ಕೊಡಲ್ಪಡುವಂತ ಪ್ರತಿಯೊಂದು ಕಾರ್ಯಗಳನ್ನ ದೇವರು ನನ್ನ ಕೈಗೆ ಕೊಟ್ಟರೆ ಅದನ್ನು ತಿಂದು ತೃಪ್ತಿಯಾಗಿ ಸಂತೋಷವಾಗಿ ಹೋಗ್ತೇನೆ. ಅದು ನನ್ನ ಜೀವಿತ ಸಂತೋಷವಾಗಿ ರುಚಿಕರವಾಗಿ ಮಾರ್ಪಡಿಸ್ತದೆ. ನೋಡಿ ಮುಂದೆ ವಾಕ್ಯ ಹೋಗೋಣ. ಮೂಸಿ ನೋಡಿ ಅದನ್ನು ತಿನ್ನಲು ನೀನೇ ತಿನ್ನ ಹೋಗ್ಬಿಡ್ತದೆ. ನಾಯಿಗೂ ಇಷ್ಟ ಇಲ್ಲ ಅದು. ಅಂತ ಜೀವಿತವನ್ನ ನಾವು ಜೀವನ ಮಾಡ್ತಾ ಇದ್ದೀವಿ. ದೇವರ ತಂದದ್ದು ಮೂಸಿ ನೋಡಿ ಹೋಗ್ತೀಯ, ನೋಡಿ ಸ್ಮೆಲ್ ತಗೊಂಡು ಹೊರಟು ಹೋಗ್ತೀಯ, ನಿರಾಕರಣೆ ಮಾಡ್ತೀಯ. ದೇವರ ಅಭಿಷೇಕ ನಿನ್ನ ಮೇಲೆ ಇಳಿದು ಬಂದು ನಿನ್ನನ್ನು ಅಭಿಷೇಕಿಸಬೇಕಂತ ಹೇಳಿ ದೇವರ ಆತ್ಮನು ನಿನ್ನ ಮೇಲೆ ಬಂದಾಗ ನನಗೆ ಬೇಡ ಅನ್ನುವ ರೀತಿಗೆ ನೀನು ವರ್ತನೆ ಮಾಡ್ತೀಯ. ನಿನ್ನ ಅಭಿಷೇಕ ನನಗೆ ಬೇಕಾಗಿಲ್ಲ ಅನ್ನುವ ರೀತಿಯಲ್ಲಿ ವರ್ತನೆ ಮಾಡ್ತೀಯ. ದೇವರನ್ನು ಇಷ್ಟಪಡ್ತಿಲ್ಲ. ಒಪ್ಪಿಸಿಕೊಡು ನಿನ್ನ ಜೀವಿತವನ್ನ. ಒಂದು ಸಾರಿ ದೇವರ ಸಮ್ಮುಖದಲ್ಲಿ ನಿನ್ನ ಸಮರ್ಪಣೆ ಮಾಡು. ಮಗನಾಗಿ ನೀನು ಬಂದ್ರೆ ತಂದೆಯಾಗಿ ಸ್ವೀಕರಿಸಿ. ನಿನಗೆ ಯಾವ ರೀತಿಯಲ್ಲಿ ಮಗನನ್ನ ತಂದೆ ಇಡಬೇಕಂತ ಆಸೆ ಪಡ್ತಾನೋ ಅದೇ ರೀತಿಯಲ್ಲಿ ದೇವರು ನಿನ್ನನ್ನು ಎಲ್ಲಿ ಇಡಬೇಕು ಅದು ಇಡಬೇಕಂತ ಆಸೆ. ಕೆಲ ಮಕ್ಕಳಿಂದ ಇರ್ತಾರೆ, ಕೆಲ ಮಕ್ಕಳು ತಂದೆ ತಾಯಿ ಕಷ್ಟಪಟ್ಟು ಅಡುಗೆ ಮಾಡಿರ್ತಾಳೆ, ಇಷ್ಟ ಇಲ್ಲ ಅಂತ ಅನ್ಬೋದ್ರೆ ನೀನ ತಿನ್ನು ಅಂತ ಹೇಳಿ ಸರ್ಸಿ ಹೋಗ್ಬಿಡ್ತಾರೆ. ನಮ್ಮ ಮನೆಯಾಗ ಯಾರಿಗೆ ಸಿಗ್ಲಿಕ್ಕಿಲ್ಲ, ಆದ್ರೆ ಬೇರೆ ಕಡೆ ಆದ್ರೂ ನೋಡಿರ್ತೀವಿ. ಹೌದಲ್ಲ? ತಾಟ್ ಸರ್ಸ್ ಹೋಗ್ತಾರಲ್ಲ, ಬೇಡ
ಮಾಡಕ್ ಹೋಗ್ಬೇಕು. ದೇವರ ಸನ್ನಿಧಿಯಲ್ಲಿ ಇದ್ದದ್ದನ್ನ ಅದರ ಬೆಲೆ ಉಳ್ಳದೆಂಬುದಾಗಿ ಸ್ವೀಕರಿಸು. ಅದನ್ನು ಅಂಗೀಕಾರ ಮಾಡು, ಅದನ್ನು ಅಂಗೀಕರಿಸಿಕೋ. ನಿನ್ನ ಜೀವಿತ ಇವತ್ತು ಕಹಿಯಾದರೂ ಮಾರವಾಗಿರುವಂತ ನಿನ್ನ ಜೀವಿತವನ್ನ ಅದನ್ನ ರುಚಿಕರವಾಗಿ ಮಾರ್ಪಡಿಸೋದಕ್ಕೆ ಒಪ್ಪಿಸಿಕೊಡು. ಇನ್ನೊಂದು ವಾಕ್ಯ ಇರುತ್ತದೆ, ಸತ್ಯವಿದ ಓದೋಣ. 2ನೇ ಅಧ್ಯಾಯ 17ನೇ ವಾಕ್ಯ. 2ನೇ ಅಧ್ಯಾಯ 17ನೇ ವಾಕ್ಯ. ಮಲಾಕಿ 2. ನೀವು ಯೆಹೋವನನ್ನು ನಿಮ್ಮ ಮಾತುಗಳಿಂದ ಬೇಸರಗೊಳಿಸಿದಿರಲಿ. ಏನ್ ಮಾಡಿದ್ರಂತೆ? ನೀವು ನಿಮ್ಮ ಮಾತುಗಳಿಂದ ಯೆಹೋವನಿಗೆ ಬೇಸರಗೊಳಿಸಿದ್ದೀರಿ. ಯಾವ ವಿಷಯದಲ್ಲಿ ಬೇಸರಗೊಳಿಸಿದ್ದೀವಿ ಅಂತೀರಾ? ಪ್ರತಿಯೊಬ್ಬ ದುರಾಚಾರಿಯು ಯೆಹೋವನ ದೃಷ್ಟಿಗೆ ಒಳ್ಳೆಯವನು. ಪ್ರತಿಯೊಬ್ಬ ದುರಾಚಾರಿಯು ಯೆಹೋವನ ದೃಷ್ಟಿಗೆ ಒಳ್ಳೆಯವನು. ಚೆನ್ನಾಗಿ ಕಟ್ಟಬೇಕು. ಹಲ್ಲೆಲೂಯಾ. ಓಕೆ, 49. ಆದರೆ ನನ್ನ ಮಾತುಗಳನ್ನು ಕೇಳಿಯೂ ಕೇಳ್ತಿದ್ರ ಇಲ್ಲಿ ಈ ಕೇಳ್ತಾ ಇದ್ರಲ್ಲ, ಇಷ್ಟೆಲ್ಲ ಹೇಳಿದ ಮೇಲೂ ನೀವು ನನ್ನ ಮಾತು ಸ್ವಾಮಿ ಸ್ವಾಮಿ ಅಂತ ಬೆನ್ನು ಹತ್ತಿದಿರಲ್ಲ, ನನ್ನ ಮಾತನ್ನ ಕೇಳದೆಯೂ ಅವುಗಳಂತೆ ನಡೆಯದೇ ಇರುವವನು ಅಸ್ತಿವಾರ ಇಲ್ಲದೆ ನೆಲದ ಮೇಲೆ ಮನೆ ಕಟ್ಟಿದ್ದಾನೆ. ಆ ಮನೆಗೆ ಕೆಳಗಡೆ ಓದಿದ್ರೆ ಆ ಮನೆಗೆ ಅದೇ ಹೊಳೆ ಬರ್ತದೆ, ಅದೇ ಪ್ರವಾಹ ಬರ್ತದೆ. ಅದಕ್ಕೆ ನೆಲೆ ಇಲ್ಲದರಿಂದ ಅದು ಝಡಂ ಅಂತ ಬಿದ್ದು ಹೋಗ್ತದೆ. ನಿನ್ನ ಜೀವಿತ ಬಿದ್ದು ಹೋಗ್ಬಾರ್ದು. ನೀನಲ್ಲ, ನಾಳೆ ನಿನ್ನ ಮಕ್ಕಳು ಮೊಮ್ಮಕ್ಕಳು ಕಾಣ್ತಿಲ್ಲ, ಅವರು ಬಿದ್ದು ಹೋಗ್ಬಾರ್ದು. ಅಂದ್ರೆ ಇವತ್ತು ನಿನ್ನ ಆಸ್ತಿವಾರ ಚೆನ್ನಾಗಿ. ಹಲ್ಲೆಲೂಯಾ. ಎಷ್ಟು ಜನ ನಮ್ಮ ಮೊಮ್ಮಕ್ಕಳು ಚೆನ್ನಾಗಿರ್ಬೇಕಂತ ಆಸೆ? ಇನ್ನ ಮಕ್ಕಳೇ ಆಗಿಲ್ಲ, ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳು ಚೆನ್ನಾಗಿ ಹೋಗ್ಲಿ. ಬರೀ ಮೊಮ್ಮಕ್ಕಳು ಮಕ್ಕಳು ಚೆನ್ನಾಗಿರ್ಬೇಕಂತ ಆಸೆ ಪಡ್ತೀರ? ಅವ್ರು ಚೆನ್ನಾಗಿರ್ಬೇಕಂತ ಆಸೆ ಪಡ್ತೀರ? ಅವ್ರು ಚೆನ್ನಾಗಿರ್ಬೇಕಂತ ಇವತ್ತು ನೀನು ಆಸೆ ಪಟ್ರೆ ನಿನ್ನ ಮಕ್ಕಳ ಜೀವನವೂ ಚೆನ್ನಾಗಿರ್ತದೆ. ಅರ್ಥ ಮಾಡ್ಕೊಂಡು ನಿನ್ನ ಭವಿಷ್ಯತನ ನೋಡು ಮುಂದೆ. ಅದು ಚೆನ್ನಾಗಿರ್ಬೇಕಂತ ಆಸೆ ಪಟ್ರೆ ಅದ್ರ ಒಳಗಡೆ ಹಾದು ಹೋಗೋರು ಎಲ್ಲರೂ ಚೆನ್ನಾಗೇ ಇರ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ಅವ್ರು ಚೆನ್ನಾಗಿರ್ಬೇಕಂತ ಹೇಳಿ ಇಲ್ಲ ನನ್ನ ಮಕ್ಕಳಿಗಾಗಿ ಯಾರಾದ್ರೂ ಕೇಳಿದ್ರೆ ನನ್ನ ಮಕ್ಕಳಿಗಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಡ್ರಿ. ನಮ್ಮ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳಿಗಾಗಿ ಮಾಡಿ ಹೋಗ್ತಾ ಇದ್ದೀನಿ. ಏನ್ ಹೇಳ್ಬೇಕು? ಮದುವೆ ಆದ್ರೂ ಪರವಾಗಿಲ್ಲ, ಆಗದಿದ್ರು ಪರವಾಗಿಲ್ಲ, ಹೆಂಗಿದ್ರು ಮಕ್ಕಳು ಹಾಗೆ ಆಗ್ತಾರೆ, ಮೊಮ್ಮಕ್ಕಳು ಹಾಗೆ ಆಗ್ತಾರೆ. ಮುಂದೆ ಪೀಳಿಗೆ ಬೆಳೆದೇ ಬೆಳೀತದೆ. ಅದ್ರ ಚಿಂತೆ ಮಾಡಬೇಡ್ರಿ. ಆದ್ರೆ ದೇವರಿಗೆ ಹೇಳಿ, ಈ ಸಮಯದಲ್ಲಿ ನಿಮ್ಮ ಪಕ್ಕದಲ್ಲಿದ್ದವರಿಗೆ ನಾನು ದುಡಿತಾ ಇದ್ದೀನಿ. ಯಾರಿಗೋಸ್ಕರ ಗೊತ್ತಾ? ನನ್ನ ಮರಿ ಮೊಮ್ಮಕ್ಕಳಿಗೋಸ್ಕರ. ಹಲ್ಲೆಲೂಯಾ. ದೇವರು ನಿಮಗೆ ಹೇಳ್ತಾನೆ, 1000 ತಲೆಮಾರಿನಿಂದ ಸಂತತಿ ಆಶೀರ್ವದಿಸಲ್ಪಡ್ತದೆ. ನೀನು ಹಾಕಿದ ಅಸ್ತಿವಾರ 1000 ತಲೆಮಾರು ಆಶೀರ್ವದಿಸಲ್ಪಡ್ತದೆ. ಅದರ ಆಶೀರ್ವಾದವನ್ನು ಅನುಭವಿಸ್ತೀವಿ. ಎಷ್ಟು ತಲೆಮಾರ?